ಕೆಪೆ ಎಲ್ ಶೆಡ್ಡಾಯಿ ಟೀ ಬೇನ್, ವೆಂಕಟಮ್ಮ ಕಾಂಪೌಂಡ್, ಅಮರ್ ಪಾನಿಪುರಿ ಪಕ್ಕ, ಪಾಲಿಟೆಕ್ನಿಕ್ ಹಾಸ್ಟೆಲ್ ಹತ್ತಿರ, ಚಿಂತಾಮಣಿ. ದಿನಾಂಕ 18/2/2024 ಭಾನುವಾರ ಅಮೋಘ ಪ್ರಾರಂಭ. ನಮ್ಮಲ್ಲಿ 30 ತರಹದ ವೆರೈಟಿ ಟೀಗಳು, ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ನೂಡಲ್ಸ್, ಫ್ರೆಂಚ್ ಫ್ರೈಸ್, ಮಾಜಿಟೋಸ್, ಮಿಲ್ಕ್ ಶೇಕ್ಸ್, ಐಸ್ ಕ್ರೀಮ್ಸ್, ಸ್ಕೂಪ್ಸ್ ದೊರೆಯುತ್ತವೆ. ಪ್ರಾರಂಭೋತ್ಸವದ ಪ್ರಯುಕ್ತ ದಮ್ ಟೀ ಕೇವಲ 5 ರೂಪಾಯಿಗೆ ಮಾತ್ರ ಸಿಗಲಿದೆ. ಬರ್ತ್ಡೇಗಳಿಗೆ ಪಾರ್ಟಿ ಹಾಲ್ ಲಭ್ಯವಿರುತ್ತದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಟೋನಿ ಮಣಿ, ಮೊಬೈಲ್ ನಂಬರ್ 9741752300. ಗುನ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಭಾನುವಾರ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಪಕ್ಷ ಬೆಂಬಲಿತರಾಗಿ ಜಿ. ವಿ. ನಾರಾಯಣಸ್ವಾಮಿ ಹಾಗೂ ಕಾಂಗ್ರೆಸ್ ಪಕ್ಷ ಬೆಂಬಲಿತರಾಗಿ ಶ್ರೀನಿವಾಸ ರೆಡ್ಡಿ ಎಂರವರು ನಾಮಪತ್ರ ಸಲ್ಲಿಸಿದ್ದರು. ಚುನಾವಣೆಯಲ್ಲಿ ಜೆಡಿಎಸ್ನ ಜಿ. ವಿ. ನಾರಾಯಣಸ್ವಾಮಿರವರಿಗೆ 7 ಮತಗಳು ಹಾಗೂ ಕಾಂಗ್ರೆಸ್ನ ಶ್ರೀನಿವಾಸ ರೆಡ್ಡಿ ಎಂರವರಿಗೆ 6 ಮತಗಳು ಬಿದ್ದಿದ್ದು, 7 ಮತಗಳನ್ನು ಪಡೆದ ಜೆಡಿಎಸ್ನ ಜಿ. ವಿ. ನಾರಾಯಣಸ್ವಾಮಿರವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಚುನಾವಣಾಧಿಕಾರಿ ಶಾಲಿನಿರವರು ಆದೇಶ ಮಾಡಿದ್ದಾರೆ. ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಪಕ್ಷ ಬೆಂಬಲಿತರಾಗಿ ರಾಧಮ್ಮ ಹಾಗೂ ಕಾಂಗ್ರೆಸ್ ಪಕ್ಷ ಬೆಂಬಲಿತರಾಗಿ ವಿ. ರಾಧಾಕೃಷ್ಣರವರು ನಾಮಪತ್ರ ಸಲ್ಲಿಸಿದ್ದು, ಚುನಾವಣೆಯಲ್ಲಿ ರಾಧಮ್ಮರವರಿಗೆ 7 ಮತಗಳು ಹಾಗೂ ರಾಧಾಕೃಷ್ಣರವರಿಗೆ 6 ಮತಗಳು ಬಿದ್ದಿದ್ದು, 7 ಮತಗಳನ್ನು ಪಡೆದ ರಾಧಮ್ಮರವನ್ನು ಚುನಾವಣಾಧಿಕಾರಿ ಶಾಲಿನಿರವರು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಆದೇಶ ಮಾಡಿದ್ದಾರೆ. ಇನ್ನು ನೂತನವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದವರಿಗೆ ಜೆಡಿಎಸ್ ಪಕ್ಷದ ಮುಖಂಡ ಕೊಂಗನಹಳ್ಳಿ ಜೆ.ಕೆ. ಶಿವಾರೆಡ್ಡಿ ಮತ್ತಿತರರು ಹೂಮಾಲೆ ಹಾಕಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ವೇಳೆ ಜೆಡಿಎಸ್ ಪಕ್ಷದ ಮುಖಂಡ ಕೊಂಗನಹಳ್ಳಿ ಜೆ.ಕೆ. ಶಿವಾರೆಡ್ಡಿ ಮಾತನಾಡಿ, ಗುನ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆಯಾದಾಗಿನಿಂದ ಜೆಡಿಎಸ್ ಪಕ್ಷ ಬೆಂಬಲಿತರ ವಶದಲ್ಲಿದ್ದುಕೊಂಡು ಗ್ರಾಮಸ್ಥರೆಲ್ಲರ ಸಹಕಾರದೊಂದಿಗೆ ಉತ್ತಮವಾಗಿ ನಡೆದುಕೊಂಡು ಬರುತ್ತಿದ್ದು, ಈ ಚುನಾವಣೆಯು ನನ್ನ ಹಾಗೂ ನಮ್ಮ ನಾಯಕರಾದ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿರವರ ಮಾರ್ಗದರ್ಶನ ಹಾಗೂ ಗ್ರಾಮದ ಹಿರಿಯ ಮುಖಂಡರ ಸಹಕಾರದೊಂದಿಗೆ ನಡೆದಿದ್ದು, ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ತಮ್ಮ ಅಧಿಕಾರಾವಧಿಯಲ್ಲಿ ಸಂಘವನ್ನು ಮತ್ತಷ್ಟು ಉತ್ತಮವಾಗಿ ನಡೆಸಿಕೊಂಡು ಸಂಘವನ್ನು ಅಭಿವೃದ್ಧಿಪಡಿಸಲು ದುಡಿಯಬೇಕೆಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಗುನ್ನಹಳ್ಳಿ ಗ್ರಾಮದ ಮುಖಂಡರಾದ ಮಾಜಿ ಅಧ್ಯಕ್ಷ ಜಿ. ಎಂ. ನಾರಾಯಣಸ್ವಾಮಿ, ಸತೀಶ, ಕೃಷ್ಣಪ್ಪ, ಎಂ. ಗೋಪಾಲಪ್ಪ, ದೇವರಾಜ್, ಮೈಲಾಪುರ ದೇವರಾಜ್, ಕೊಂಗನಹಳ್ಳಿ ಮುನ್ಸ್ವಾಮಿ, ಕಿದ್ನಹಳ್ಳಿ ಹರೀಶ್, ನಿರ್ದೇಶಕರಾದ ಬೈರೇಗೌಡ, ಎಚ್. ಶ್ರೀನಿವಾಸ ರೆಡ್ಡಿ, ಕೆ. ಎಂ. ನಾರಾಯಣಸ್ವಾಮಿ, ಬಿ. ಗೋಪಾಲಪ್ಪ, ಕಾರ್ಯದರ್ಶಿ ನಾರಾಯಣಸ್ವಾಮಿ ಸೇರಿದಂತೆ ಗುನ್ನಹಳ್ಳಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ಗುನ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಗುನ್ನಹಳ್ಳಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ಒಂದು ಸಹಕಾರ ಸಂಘಕ್ಕೆ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ಜಿ. ವಿ. ನಾರಾಯಣಸ್ವಾಮಿರವರು 7 ಮತಗಳನ್ನು ಗಳಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ರಾಧಮ್ಮನವರು ಮುಂದಿನ 5 ವರ್ಷಗಳ ಅವಧಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ದೀವಿ. ಬೇರೆಯವರ ಆಪೋಸಿಟ್ ನಾರಾಯಣಸ್ವಾಮಿ ಅವರಿಗೆ ಶ್ರೀನಿವಾಸ ರೆಡ್ಡಿ ಅಂತ ನಾಮಪತ್ರ ಸಲ್ಲಿಸಿದ್ರು. ಅವರಿಗೆ 6 ಮತ ಬಂದಿರುತ್ತೆ. ನಾರಾಯಣಸ್ವಾಮಿರವರು 7 ಮತಗಳನ್ನು ಗಳಿಸಿರುತ್ತಾರೆ. ಉಪಾಧ್ಯಕ್ಷರ ಸ್ಥಾನಕ್ಕೆ ರಾಧಮ್ಮನವರು ಹಾಗೂ ರಾಧಾಕೃಷ್ಣರವರು ನಾಮಪತ್ರವನ್ನು ಸಲ್ಲಿಸಿದ್ರು. ರಾಧಾಕೃಷ್ಣರವರು 6 ಮತ ಪಡೆದಿದ್ರೆ ರಾಧಮ್ಮನವರು 7 ಮತಗಳನ್ನು ಪಡೆದಿರುತ್ತಾರೆ. ನಿಮ್ಮ ಹೆಸರು? ಶಾಲಿನಿ. ಗುನ್ನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘ 5 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿದ್ದೇನೆ. 30 ವರ್ಷಗಳಿಂದ ಅನುಭವ ಇದೆ ಏರಿಯಲ್ಲಿ. ಮುಂದೆನೂ ಇದೇ ಥರ ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ಶಿವಾರೆಡ್ಡಿ ಮುಂದೆ ನಾನು ಮಾತು ಕೊಡ್ತಾ ಇದ್ದೀನಿ. ಮೊದಲು ಇದೇ ಥರ ನಾವು ಜೆ ಡಿ ಎಸ್ಸಿಂದ 30 ವರ್ಷದಿಂದ ಜೆ ಡಿ ಎಸ್ಸೇ ಗೆಲ್ತಾ ಇದ್ದಿದ್ದೆ. ಇವಾಗ ಜೆ ಡಿ ಎಸ್ಸಲ್ಲಿ ನಾವು ಗೆದ್ದಿದ್ದೀವಿ. ಮುಂದೆನೂ ಡೈಲಿ ಹಿಂದೆ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಕಟ್ಟಡ ಕಟ್ಟಿ 10 ಲಕ್ಷ ಡಿಪಾಸಿಟ್ ಮಾಡಿದ್ದೀವಿ. ಬಿಲ್ಲುಗಳಿಗೆ ಸಮಸ್ಯೆ 10 ಲಕ್ಷ ದುಡ್ಡಿದೆ. ಮುಂದೆನೂ ಇದೇ ಥರ ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಗುನ್ನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಇವತ್ತು ಚುನಾವಣೆ ನಡೀತಾ ಇದೆ. ಚುನಾವಣೆ ರಿಸಲ್ಟ್ ಕೂಡ ಘೋಷಣೆ ಮಾಡಿದ್ದಾರೆ. ಇವತ್ತು ಈ ಗುನ್ನಹಳ್ಳಿ ಗ್ರಾಮ ಇತಿಹಾಸದಲ್ಲಿ ನಮ್ಮ ಜೆ ಡಿ ಎಸ್ ಪಾರ್ಟಿ ಬಿಟ್ಟು ಯಾವುದೇ ಬೇರೆ ಪಾರ್ಟಿ ಇಟ್ಕೊಂಡಿದ್ದಾರೆ ಈ ವಿಷಯದಲ್ಲಿ. ಅದೇ ರೀತಿ ಈಗ ಆಗಿರ್ತಕ್ಕಂಥ ಅಧ್ಯಕ್ಷರು 30 ವರ್ಷದ ಸತತವಾಗಿ ಡೈರೆಕ್ಟರ್ ಆಗಿದ್ದಾರೆ ಇಲ್ಲಿ ಈ ಡೈರಿನಲ್ಲಿ. ಸೊ ಈ ರೀತಿ ನಮಗೂ ಒಂದು ಅವಕಾಶ ಕೊಡಿ ಅಂತ ಅಂದಾಗ ಎಲ್ಲರೂ ಮುಖಂಡರು ಇರ್ಬೋದು, ಎಲ್ಲರೂ ಒಮ್ಮತದಿಂದ
ನಾವೊಂದು ಕಡೆ ಕೂತ್ಕೊಂಡು ನಮ್ಮ ಪಾರ್ಟಿಯವರು ಕೂತ್ಕೊಂಡು ತೀರ್ಮಾನ ತಗೊಂಡು ಅಧ್ಯಕ್ಷರು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ತಗೊಂಡು ಇವತ್ತು ಆಯ್ಕೆ ಆಗಿದೆ. ವಿಶೇಷವಾಗಿ ಈ ಡೈರೆಕ್ಟರ್ಲಾಗಿ ಮೊದಲನೇದೇ ಡೈರೆಕ್ಟರ್ಗೆ ಜಿ ವಿ ನಾರಾಯಣಸ್ವಾಮಿ ಅವರ ಅಧ್ಯಕ್ಷರಾಗಿ, ರಾಧಮ್ಮ ಉಪಾಧ್ಯಕ್ಷರಾಗಿ, ಬೈರೇಗೌಡರು, ಡಿ ಗೋಪಾಲಪ್ಪ, ಎಚ್ ಶ್ರೀನಿವಾಸ ರೆಡ್ಡಿ, ಜಿ ಎಂ ನಾರಾಯಣಸ್ವಾಮಿ ಮತ್ತು ಕೆ ಎಂ ನಾರಾಯಣಸ್ವಾಮಿ ಇವರೆಲ್ಲರೂ ಸಹ ಇವತ್ತು ಗುನ್ನಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿದ್ದಾರೆ. ಸೊ ಇವರಿಗೆ ಮುಖ್ಯವಾಗಿ ಇವರೆಲ್ಲ ಕುತ್ಕೊಂಡು ಒಂದು 9 ದಿನದಿಂದ ಇದರಲ್ಲಿ ಭಾಳ ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಗುನ್ನಳ್ಳಿ ಇರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರು, ನಮ್ಮ ಪಾರ್ಟಿಯ ಮುಖಂಡರು, ಹಿರಿಯರು, ಕಿರಿಯರು ಎಲ್ಲರೂ ಅದರಲ್ಲಿ ಭಾಳ ವಿಶೇಷವಾಗಿ ನಮ್ಮ ಹಾಲು ನಾರಾಯಣಸ್ವಾಮಿ ಹಿಂದೆ ಒಂದು 10 ವರ್ಷ ಕೂಡ ಅವರು ಡೈರಿನಲ್ಲಿ ಅಧ್ಯಕ್ಷರಾಗಿದ್ದರು. ಅವ್ರ ನೇತೃತ್ವದಲ್ಲಿ ಕೂತ್ಕೊಂಡು ಆಮೇಲೆ ಇನ್ನೂ ಭಾಳಷ್ಟು ನಮ್ಮ ಮುಖಂಡರು ಬರಲಿಲ್ಲ. ಈಗ ನಮ್ಮ ರಾಮಚಂದ್ರಣ್ಣ ಇರ್ಬೋದು, ನಮ್ಮ ನಾರಾಯಣಸ್ವಾಮಿ ತಂದೆ, ಭಾಳಷ್ಟು ಜನ ಮುಖಂಡರು ಇಲ್ಲಿ ಇರಲಿಲ್ಲ, ಸಮಯ ಇಲ್ಲ ಅಂಥೇಳಿ ಬೇರೆ ಕಡೆ ಕೆಲಸ ಮೇಲೆ ಹೊರಟಿದ್ದಾರೆ. ಸೊ ಹೀಗಾಗಿ ಎಲ್ಲರೂ 9 ದಿನದಿಂದ ಆಯ್ಕೆ ಆಗಿದ್ದಾರೆ. ನಾನು ಇವ್ರಿಗೆ ಮುಖ್ಯವಾಗಿ ಹೇಳೋದೇನೆಂದರೆ, ನಿರ್ದೇಶಕರಿಗಿರ್ಬೋದು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳೋದು ಒಂದೇ ಮಾತು, ನಾನು ಏನು ಹಿಂದಿನ ದಿನಗಳಲ್ಲಿ ನೀವು ಈ ಡೈರಿನ ಹೇಗೆ ಮುಂದುವರ್ಸ್ಕೊಂಡು ಬಂದಿದ್ದೀರೋ ಇನ್ನೂ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಹೆಚ್ಚಾಗಿ ಡೈರಿಗೆ ಲಾಭ ಬರುವಂಥ ಕೆಲಸ ಮಾಡಬೇಕು. ಆಮೇಲೆ ಒಳ್ಳೆಯ ಗುಣಮಟ್ಟವಾದಂಥ ಹಾಲು ಕೂಡ ನೀವು ತೊಗೊಂಬಂದಂಥವ್ರಿಗೆ ತೀಡಿ ಹೇಳಿ ಒಳ್ಳೆಯ ಗುಣಮಟ್ಟವಾದ ಹಾಲನ್ನು ನೀವು ಇಲ್ಲಿ ತೊಗೊಂಡು ಮುಂದಿನ ದಿನಗಳಲ್ಲಿ ಡೈರಿನ ಇನ್ನೂ ಒಂದು ಇವತ್ತು ಏನಿದೆಯೋ ಈ ಡೈರಿನಲ್ಲಿ ಎಷ್ಟು ಇವತ್ತು ಹಣ ಇದೆ ಇದಕ್ಕಿಂತ 2 ಪಟ್ಟು ನೀವು ಅದನ್ನು ಡಬಲ್ ಮಾಡಿಕೊಂಡು ಆ ಮಾಡಿರ್ತಕ್ಕಂಥದ್ರಲ್ಲಿ ಎಲ್ಲರಿಗೂ ಯಾರು ನಿಮ್ಗೆ ಹಾಲು ಹಾಕ್ತಾರೋ ಅವ್ರಿಗೆ ನೀವೊಂದು ಬೋನಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಇವರು ನೀವು ಕೊಟ್ಟು ಅವ್ರನ್ನೂ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಈ ಚುನಾವಣೆ ನನಗೆ ಗೊತ್ತಿರಂಗೆ ಈಗ ಅಭಿವೃದ್ಧಿ ಒಂದು ಇನಾಮಿನೇಷನ್ ಮಾಡ್ಕೊಂಡಿದ್ದಾರೆ. ಏನು ಚುನಾವಣೆ ನಡೆದಿಲ್ಲ, ಒಂದು 6, ಒಂದು 7 ಅಂತ ಮಾಡಿಕೊಂಡ್ರು. ಈಗ ಕಾರಣಾಂತರ ಈಗ ಅಧ್ಯಕ್ಷ ಚುನಾವಣೆ ಬರೋವಂಥ ಪರಿಸ್ಥಿತಿ ಬಂದಾಗ ಅದರಲ್ಲಿ ನಮ್ಮ ನಾರಾಯಣಸ್ವಾಮಣ್ಣವರಾಗಿ ನಮ್ಮ ರಾಧಕ್ಕನವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ನಾನು ಇವ್ರಿಗೆ ಮತ್ತೊಮ್ಮೆ ಹೇಳೋದು, ದಯವಿಟ್ಟು ಈ ಡೈರಿನ ಮುಂದಿನ ದಿನಗಳಲ್ಲಿ ನೀವು ಚುನಾವಣೆ ನಿಂತಿರೋ ಇನ್ನೊಂದು ಮಾಡ್ತಿರೋ ಎಲ್ಲೂ ನೀವು ಚುನಾವಣೆ ನಿಂತ್ಕೊಂಡಿದ್ದೀರಿ ಅಂತಂದರೆ ಈ ಒಂದು ಏನು ನಮ್ಮ ಪಾರ್ಟಿಯಿಂದ ಚುನಾವಣೆಗೆ ಆಯ್ಕೆ ಇದ್ದಾರೆ ಇವ್ರನ್ನೇ ನಾವು ಮುಂದಿನ ದಿನಗಳು ಆಯ್ಕೆ ಮಾಡಬೇಕು ಅಂತೇಳಿ ಜನ ಕೂಡ ತೀರ್ಮಾನ ತೊಗೊಂಡು ಆಯ್ಕೆ ಮಾಡ್ಕೊತಾರೆ. ಆಮೇಲೆ ಇದಕ್ಕೆಲ್ಲ ಮುಖ್ಯವಾಗಿ ಈ ಚುನಾವಣೆ ನಡಿಬೇಕಂತಂದರೆ ನಮ್ಮ ಮಾಜಿ ಶಾಸಕರಾದಂಥ ಜೆ ಕೆ ಕೃಷ್ಣಾಡಿ ಅವರ ನೇತೃತ್ವದಲ್ಲಿ, ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುಖಂಡರೆಲ್ಲ ಸೇರಿ ರಾತ್ರಿ ತೀರ್ಮಾನ ತೊಗೊಂಡು ಚುನಾವಣೆಗಳು ನಡೆಸಿ ಇವನ್ನೆಲ್ಲರನ್ನೂ ಜೈಗಳಿಸೋದಕ್ಕೆ ನಮ್ಮ ಶಾಸಕರಿಗೂ ಸಹ ಕಾರಣ. ಅದೇ ರೀತಿ ಹಿರಿಯ ನಮ್ಮ ಮುಖಂಡರು ಏನು ನಮ್ಮ ಪಾರ್ಟಿಗೆ ಗುನ್ನಳ್ಳಿ ಮುಖಂಡರಿದ್ದಾರೋ ಇವರೆಲ್ಲ ಕಾರಣಕರ್ತರು, ಇವರೆಲ್ಲರಿಗೂ ನನ್ನ ವಂದನೆಗಳು ಹೇಳ್ತೀನಿ. NS ಫ್ಯಾಮಿಲಿ ರೆಸ್ಟೋರೆಂಟ್, ಬೆಂಗಳೂರು ರಸ್ತೆ, ಚಿನ್ನಸಂದ್ರ ಕೆಳಗಿನ ಗೇಟ್ ಹತ್ತಿರ ನೂತನವಾಗಿ ಪ್ರಾರಂಭವಾಗಿರುವ ನಮ್ಮ NS ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಹೊಸಕೋಟೆ ಶೈಲಿಯಲ್ಲಿ ಭಾನುವಾರ, ಮಂಗಳವಾರ ಹಾಗೂ ಶುಕ್ರವಾರಗಳಂದು ಬೆಳಗ್ಗೆ 5 ಗಂಟೆಯಿಂದಲೇ ಹೊಸಕೋಟೆ ಶೈಲಿಯಲ್ಲಿ ದಮ್ ಬಿರಿಯಾನಿ ದೊರೆಯುತ್ತದೆ. ಹಾಗೂ ಪ್ರತಿದಿನ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಚಿಕನ್ ಬಿರಿಯಾನಿ, ತಲೆ ಮಾಂಸ, ಬೋಟಿ ಮಟನ್ ಹಾಗೂ ಚಿಕನ್ ಊಟ ದೊರೆಯುತ್ತದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9739969143. ಚಿಂತಾಮಣಿ ನಗರದಲ್ಲಿ ಇದೀಗ ಹೆರಿಟೇಜ್ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆ ಅಂಜನಿ ಬಡಾವಣೆ, ರಾಯಲ್ ರಸ್ತೆ, ನಗರ ಪೊಲೀಸ್ ಠಾಣೆಯ ಬಳಿ ಆರಂಭವಾಗಿದೆ. ನಮ್ಮ ಹೆರಿಟೇಜ್ ಮಳಿಗೆಯಲ್ಲಿ ಹಾಲು, ಮೊಸರು, ತುಪ್ಪ, ಪನ್ನೀರ್, ಐಸ್ ಕ್ರೀಮ್ ಸೇರಿದಂತೆ ಎಲ್ಲ ರೀತಿಯ ಹಾಲಿನ ಸಿಹಿ ಉತ್ಪನ್ನಗಳು ದೊರೆಯುತ್ತವೆ. ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹಾಲು, ಮೊಸರು, ಮಜ್ಜಿಗೆ ಸರಬರಾಜು ಮಾಡಲಾಗುವುದು. ವಿವರಗಳಿಗೆ ಅನಂತ್ರವರ ಮೊಬೈಲ್ ನಂಬರ್ 8971971077ಗೆ ಸಂಪರ್ಕಿಸಬಹುದು.